ವಿಶೇಷ. ಮೇಲೆ ಗರಿ ಗರಿ, ಒಳಗಡೆಗೆ ಗೂಡು ಗೂಡು ಮೆತ್ತಗೆ ಹಳ್ಳಿ ಥರ ಇರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡಬೇಕು, ಏನೆಲ್ಲ ಸಾಮಗ್ರಿ ಬೇಕನ್ನುವ ಸರಳವಾದ ವಿಧಾನದಲ್ಲಿ ಪೂರ್ತಿಯಾಗಿ ಸವಿಸ್ತಾರವಾದ ಟಿಪ್ಸು ಟ್ರಿಕ್ಸಿನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ 150 ಗ್ರಾಮ್ ಕಡಲೆಬೇಳೆ, 150 ಗ್ರಾಮ್ ಅಷ್ಟು ಅಕ್ಕಿಯನ್ನು ನೀರು ಹಾಕಿ ನೀಟಾಗಿ 1-2-3 ಸಾರಿ ತೊಳೆದು ರಾತ್ರಿ ಅಂತಲೇ ನಾನು ನೆನೆ ಹಾಕಿದ್ದೆ. ಇದು ಕಂಪ್ಲೀಟಾಗಿ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಹೀಗೆ ನೆನೆಸೋದ್ರಿಂದ ನಮಗೆ ಗ್ರೈಂಡ್ ಮಾಡ್ಲಿಕ್ಕೆ ಕೂಡ ಕಷ್ಟ ಏನೂ ಆಗಲ್ಲ. ನಾವು ಮಾಡ್ತಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಬೆಳಗ್ಗೆನೇ ಮಾಡ್ಬೇಕನ್ಕೊಂಡ್ರೆ ನೀವು ಕಂಪಲ್ಸರಿಯಾಗಿ 4 ತಾಸು ಆದರೂ ನೆನೆಲಿಕ್ಕೆ ಬೇಕು. ಒಂದೇ ತಾಸು ನೆನೆಸಿ ಮಾಡಿದರೆ ಅದು ಚೆನ್ನಾಗಾಗಲ್ಲ, ಗಟ್ಟಿಗಾಗತ್ತೆ, ಸ್ಮೂತ್ ಆಗಲ್ಲ. ಈಗ ಇವಾಗ ನೆನೆಸಿರುವಂಥ ಎಲ್ಲ ಅಕ್ಕಿ ಬೇಳೆ ಎಲ್ಲ ನೀರನ್ನು ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಅದರಲ್ಲಿ ರುಚಿಗೆ ಅನುಸಾರ 1.5 ಸ್ಪೂನಷ್ಟು ಕಲ್ಲುಪ್ಪು, 1-2 ಕೆಂಪು ಒಣ ಮೆಣಸಿನ್ಕಾಯಿ, 1 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ. ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು ಬಂಧುಗಳೇ ನೀವು. ಈಗ ಇದನ್ನು ಸ್ವಲ್ಪ ನಮ್ಮ ಚಿರೋಟಿ ರವೆ ಇರುತ್ತಲ್ವಾ, ಆ ಥರ ತರಿಯಾಗಿ ರುಬ್ಕೊಂಡ್ಬಂದೆ. ಇದು ಸ್ವಲ್ಪ ಗಟ್ಟಿಗೆನೇ ಇರ್ಬೇಕು, ಬ್ಯಾಟ್ರ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ನೋಡ್ರಿ ಈ ಥರ ಇರಬೇಕು ನಮಗೆ. ನಾನು ನೀರು ಹಾಕಿಲ್ಲ ಬಂಧುಗಳೇ, ನಾವು ನೆನೆಸಿರುವಂಥ ಅಕ್ಕಿ ಮತ್ತು ಬೇಳೆ ನೀರು ತೆಗೆದು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ನುಣ್ಣಗೆ ಚೆನ್ನಾಗಿ ನೆಂದಿರುತ್ತಲ್ವ, ಹಾಗಾಗಿ ನುಣ್ಣಗೆ ಆಗುತ್ತೆ. ಇದರಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದು, 1 ದೊಡ್ಡ ಗಾತ್ರದ ಈರುಳ್ಳಿ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದು, 1 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತುರಿದು ನೀರಿನಲ್ಲಿ ಹಾಕ್ಕೊಂಡಿದ್ದೆ. ನೀರನ್ನು ಹಿಂಡಿಬಿಟ್ಟು ಬರೀ ಆಲೂಗಡ್ಡೆಯನ್ನು ಮಾತ್ರ ಇದರಲ್ಲಿ ಸೇರಿಸಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗಿದು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬ್ಯಾಟರ್ ರೆಡಿ ಆಯಿತು ಬಂಧುಗಳೇ. ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ ನಾವು. ಈಗ ಇದನ್ನು ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇದು ಪರ್ಫೆಕ್ಟ್ ಆಗಿದೆ. ಗ್ಯಾಸನ್ನು ಹಚ್ಚಿಬಿಟ್ಟು ಫ್ಲೇಮನ್ನು ಲೋನಲ್ಲೇ ಇರಬೇಕು ಪ್ರೊಸೀಜರ್ ಮುಗಿಯೋವರೆಗೂ. ಈ ಟಿಪ್ಸನ್ನು ಕಂಪಲ್ಸರಿ ನೀವು ಫಾಲೋ ಮಾಡಲಿಕ್ಕೆ ಬೇಕು ಬಂಧುಗಳೇ, ಅಂದರೆ ಚೆನ್ನಾಗಿ ನಮಗೆ ರೆಡಿ ಆಗುತ್ತೆ. ಅದರಲ್ಲಿ 1 ಸೌಟಿನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಅದು ಆದ ನಂತರ ಅದರ ಮೇಲ್ಗಡೆ ನಾವು 1 ಸೌಟು ಬ್ಯಾಟ್ರನ್ನು ಹಾಕೋಬೇಕು. ಹಾಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಇದ್ರ ಮೇಲೆ ಕೂಡ ಸ್ವಲ್ಪ ಎಳ್ಳನ್ನು ಹಾಕೋತಾ ಇದ್ದೀನಿ ನಾನು. ಈಗ ಎಳ್ಳು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದ್ರ ಮೇಲೆ 1 ಅರ್ಧ ಸೌಟ್ ಎಣ್ಣೆಯನ್ನು ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲೇ ಮುಚ್ಚಿಬಿಟ್ಟು 2-3 ನಿಮಿಷ ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಮೊದಲೇದಾಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆಲ್ಲ ಬೇಗನೆ ಆಗುತ್ತೆ ಬಂಧುಗಳೇ. ಈಗ ನೋಡಿರಿ, ಇದನ್ನು ಹೊಳ್ಳಿಸಿ ಹಾಕ್ಲಿಕ್ಕೆ ಕೂಡ ಏನೂ ಕಷ್ಟ ಆಗ್ತಾ ಇಲ್ಲ, ಆರಾಮಾಗಿ ಹೇಳ್ತಾ ಇದೆ ನೋಡಿ. ಇಲ್ಲಿ ನೋಡಿರಿ, ಹೀಗೆ ಹೊಳ್ಳಿಸಿ ಹಾಕಿದ್ರೆ ಆಯಿತು. ನಾವು ಈ ಥರ ಇರೋ ಸ್ಪೂನನ್ನು ತೊಗೊಂಡ್ರೆ ನಮಗೆ ಹೊಳ್ಳಿಸಿ ಹಾಕಿಗೆ ಏನೂ ತೊಂದರೆ ಆಗಲ್ಲ ಬಂಧುಗಳೇ. ಇದಕ್ಕೆ ಕಡಚಿಗೆ ಆಗಲಿ ಸಲಾಕೆ ಆಗಲಿ ಏನೂ ಅವಶ್ಯಕತೆ ಇಲ್ಲ ಬಂಧುಗಳೇ. ಸ್ಪೂನ್ನಿಂದನೇ ನಾವು ಆರಾಮಾಗಿ ಹೊಳ್ಳಿಸಿ ಹಾಕ್ಬೋದು. ಹೊಳ್ಳಿಸಿ ಹಾಕಿ ಕೂಡ 1-2 ನಿಮಿಷ ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಇರೋ ಸ್ಪೂನನ್ನೇ ತೊಗೊಳ್ಳಿ ಬಂಧುಗಳೇ. ನೀವು ಕೂಡ ಮನೆಯಲ್ಲಿ ನಾವು ಪಲ್ಯಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಬಂಧುಗಳೇ, ಅದೇ ಸ್ಪೂನೇ. ಈಗ ನೋಡಿರಿ, 2 ಕಡೆ ನಮ್ಗೆ ಚೆನ್ನಾಗಿ ಫ್ರೈ ಆಯಿತು, ಹೊರಗಡೆಗೆ ತೆಗೆದೆ. ಸೂಪರ್ ಆಗಿದೆ ನೋಡ್ರಿ. ನಮ್ಮ ಮೇಲೆ ಎಳ್ಳು ಕೂಡ ಯಾವ ಥರ ಮುತ್ತಿನ ಥರ ಕುತ್ಕೊಂಡಿದೆ ಅಲ್ವಾ, ಸಖತ್ತಾಗಿರುತ್ತೆ ಬಂಧುಗಳೇ. ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಬಂಧುಗಳೇ ನಿಮಗೆ ನಾನು. ಈಗ ಸೇಮ್ ಪ್ರೊಸೀಜರ್, ಮುಂಚೆ ನಾನು ಎಣ್ಣೆ ಹಾಕಿ ಎಳ್ಳನ್ನು ಹಾಕ್ಕೊಂಡಿದ್ದೆನೋ ಅದೇ ರೀತಿಯೇ ಎಳ್ಳು ಪಟಾಪಟ ಅಂತ ಸಿಡಿತಾ ಇದೆ ನೋಡಿ. ಅದರಲ್ಲಿ 1 ಸ್ಪೂನಷ್ಟು ಬ್ಯಾಟ್ರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀವು ಒಂದೇ 1 ಸ್ಪೂನ್ ಬ್ಯಾಟ್ರ್ ಸಾಕು ಬಂಧುಗಳೇ. ಒಂದೇ ಸ್ಪೂನ್ನಲ್ಲಿ ನಾವು ಏನೋ ಸೋಡಾ ಏನನ್ನೂ ಹಾಕ್ತಾ ಇಲ್ಲ, ಆದರೂ ಕೂಡ ಪರ್ಫೆಕ್ಟಾಗಿ ನಮಗೆ ಸ್ಮೂತಾಗಿ ಸ್ಪಾಂಜಿಯಾಗಿ ಬರುತ್ತೆ, ಮೇಲೆ ಗರಿ ಆಗಿರುತ್ತೆ ನೋಡಿರಿ. ಹೀಗೆ ಹೊಳ್ಳಿಸಿ ಹಾಕ್ಬಿಟ್ರೆ ಆಯಿತು. ಈಗ ಎಣ್ಣೆದಾಗಲಿಗೆ ಸ್ವಲ್ಪ ಬೇಗನೆ ಆಗುತ್ತೆ, ಯಾಕಂದರೆ ಕಾದಿರುತ್ತಲ್ವ ನಮ್ಮದು. ನೋಡಿರಿ, ಮೊದಲಕ್ಕಿಂತ ಎಣ್ಣೆದು ಎಷ್ಟು ಪರ್ಫೆಕ್ಟಾಗಿ ಕಲರ್ ಕೂಡ ಸೂಪರಾಗಿ ಬಂದಿದೆ ನೋಡಿರಿ. ಇನ್ನು ಎಲ್ಲನೂ ನಾವು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಬಂದಾಯಿತು. ಆಮೇಲಿಂದ ಏನಾಗುತ್ತೆ, ಬೇಗನೆ ಆಗುತ್ತೆ. ಮೊದಲೇದು ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿರಿ. ಸೂಪರ್ ಆಗಿರುವಂಥ ನಮ್ಮ ಎಳ್ಳು ನೋಡಿರಿ, ಮುತ್ತು ಕುಂತಂಗಾಗಿದೆ ನೋಡಿರಿ. ಅದರಲ್ಲಿ ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿಯನ್ನು ಮಾಡಿಕೊಂಡು ಅದ್ರ ಜೊತೆಗೆ ನಾವು ಸರ್ವ್ ಮಾಡಿದ್ವಿ. ನಿಮ್ಗೆ ಯಾವ ಚಟ್ನಿ ಇಷ್ಟನೋ ಅದೇ ಚಟ್ನಿಯನ್ನು ಮಾಡ್ಕೊಳ್ಳಿ. ಆಲ್ರೆಡಿ
ಇಲ್ಲಿ ಸಾಕಷ್ಟು ಚಟ್ನಿಗಳ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಬಂಧುಗಳೇ. ನೋಡ್ರಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಒಳಗಡೆಗೆ ಗೂಡು ಥರ ಇದೆ, ಸ್ಪಾಂಜಿ ಆಗಿದೆ, ಬನ್ನ ಥರ ಇದೆ ಅಲ್ವಾ. ನೋಡಿ ಬಂಧುಗಳೇ, ಹಳ್ಳಿ ಥರ ಇರುತ್ತೆ, ನಮಗೆ ಕಾಣ್ತಾ ಇದೆ ಅಲ್ವಾ ನಿಮಗೆ. ಸೂಪರ್ ಆಗಿರುತ್ತೆ ಬಂಧುಗಳೇ. ಈ ಎಳ್ಳಿನ ಜೊತೆಗೆ ತಿಂತಾ ಇದ್ರೆ ಎಳ್ಳು ನಮಗೆ ಏನಾಗುತ್ತೆ, ಎಣ್ಣೆಯಲ್ಲಿ ಕರ್ದಂಗೆ ಆಗಿಬಿಟ್ಟಿರುತ್ತೆ ಬಂಧುಗಳೇ. ಸಖತ್ತಾಗಿರುತ್ತೆ ಟೇಸ್ಟು. ನಾವು ಈ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಡಬಲ್ ಟೇಸ್ಟ್ ಕೊಡುತ್ತೆ. ಸಖತ್ತಾಗಿದೆ ಬಂಧುಗಳೇ. ಒಂದು ಸಾರಿ ಟ್ರೈ ಮಾಡಿ. 3 ಟಿಪ್ಸನ್ನು ಕೊಡ್ತೀನಿ, ತಗೊಳ್ಳಿ ಬಂಧುಗಳೇ. ಮೊದಲನೇ ಟಿಪ್ಸ್ ಬಂದುಬಿಟ್ಟು, ನಿಮ್ಮ ಹತ್ರ ಒಗ್ಗರಣೆ ಬಾಣಲಿ ಇಲ್ಲ ಅಂತಂದರೆ ರೊಟ್ಟಿ ಹಂಚಿನಲ್ಲಿ ಕೂಡ ಮಾಡ್ಕೋಬಹುದು. 2ನೇ ಟಿಪ್ಸ್ ಬಂದುಬಿಟ್ಟು, ಪಡ್ಡಿನ ಹಂಚಿರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ಒಂದೇ ಇರುತ್ತೆ, ಶೇಪ್ ಮಾತ್ರ ಚೇಂಜ್ ಆಗುತ್ತೆ. 3ನೇ ಟಿಪ್ಸ್ ಬಂದುಬಿಟ್ಟು, ನಾನಿಲ್ಲಿ ತುರಿದಿರುವಂಥ ಆಲೂಗಡ್ಡೆ ಹಾಕಿದ್ದೀನಲ್ವ, ಅದರ ಬದಲಾಗಿ ನಿಮ್ಮ ಮನೆಯಲ್ಲಿ ಸೌತೆಕಾಯಿ, ಹೀರೆಕಾಯಿ ಯಾವ ತರಕಾರಿ ಇದೆ ಆ ತರಕಾರಿಯಿಂದ ಕೂಡ ಮಾಡ್ಕೋಬಹುದು. ಎಲ್ಲರ ಮನೆಯಲ್ಲಿ ಆಲೂಗಡ್ಡೆ ಇರುತ್ತೆ ಸಾಮಾನ್ಯವಾಗಿ ಅಂದ್ಕೊಂಡು ಆಲೂಗಡ್ಡೆಯನ್ನು ಹಾಕಿ ನಾನು ಮಾಡಿದ್ದೀನಿ ಬಂಧುಗಳೇ. ಅರ್ಥ ಆಯ್ತಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.